ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಿತ್. ಬೆಳಗಿನಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡೋಣ. ಮಸೀದಿಗಳಲ್ಲಿ ನಿಯಮ ಮೀರಿ ಆಜಾನ್ಗೆ ಲೌಡ್ ಸ್ಪೀಕರ್ ಬಳಕೆ ವಿರುದ್ಧ ಶ್ರೀರಾಮ ಸೇನೆ ಸಮರ ಸಾರಿದೆ. ನಾಳೆಯಿಂದ ಮಸೀದಿಗಳ ಸಮೀಪದ ದೇಗುಲಗಳಲ್ಲಿ ಹನುಮಾನ್ ಚಾಲೀಸಾ ಮತ್ತು ಭಜನೆಗಳನ್ನು ಲೌಡ್ ಸ್ಪೀಕರ್ಗಳಲ್ಲಿ ಮೊಳಗಿಸುವುದಾಗಿ ಹೇಳಿದೆ. ಈ ಕುರಿತು ಮಾಹಿತಿ ನೀಡಿರುವ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಬೆಳಗ್ಗೆ 5 ಗಂಟೆಯಿಂದ ಹನುಮಾನ ಚಾಲೀಸಾ ಪಠಿಸಲಾಗುವುದು ಎಂದಿದ್ದಾರೆ. ಅಲ್ಲದೆ ಏನಾದರೂ ಸಂಘರ್ಷ ಆದರೆ ಸರ್ಕಾರವೇ ಹೊಣೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಧ್ವನಿವರ್ಧಕಗಳನ್ನ ತೆರವುಗೊಳಿಸುವಂತೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟಾಗಿದೆ. ಆದರೆ ಇಲ್ಲಿಯವರೆಗೆ ಸರ್ಕಾರ ಕೇವಲ ನೋಟಿಸ್ ಅನ್ನ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಿದೆ. ಆದರೆ ಇವತ್ತಿಗೂ ಕೂಡ ಮಸೀದಿಗಳ ಮೇಲಿನ ಧ್ವನಿವರ್ಧಕದ ಉಪಟಳ ಇಲ್ಲಿವರೆಗೂ ಕೂಡ ನಿಂತ್ಕೊಂಡಿಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಅಕ್ರಮ ಅನಧಿಕೃತ ಧ್ವನಿವರ್ಧಕಗಳನ್ನ ತೆರವುಗೊಳಿಸದೆ ಹೋದರೆ ನಾವು ಈಗಾಗಲೇ ಹೇಳಿದಾಗೆ 9ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹನುಮಾನ್ ಚಾಲೀಸವನ್ನ ನಮ್ಮ ಮಂದಿರಗಳಲ್ಲಿ ಅಥವಾ ಮಸೀದಿಗಳ ಪಕ್ಕದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಮೊಳಗಿಸುವವರಿದ್ದೀರಿ. ಇದರಲ್ಲಿ ಏನಾದರೂ ತೊಂದರೆ ಆದರೆ, ಅಶಾಂತಿಗೆ ಕಾರಣರಾದರೆ ಅದು ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅನ್ನುವ ಈ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕಿನಲ್ಲಿ, ಹಳ್ಳಿಗಳಲ್ಲೂ ಕೂಡ ನಮ್ಮ ಎಲ್ಲಿ ಸಂಘಟನೆ ಇದೆ ಆ ಸಂಘಟನೆಯ ಕಾರ್ಯಕರ್ತರು ಈಗಾಗಲೇ ದೇವಸ್ಥಾನಗಳಲ್ಲಿ ಹೋಗಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ, ಒಪ್ಪಿದ್ದಾರೆ. ಎಲ್ಲ ಕಡೆ ಆಗುತ್ತೆ. ನಾಳೆಯಿಂದ ಪ್ರಾರಂಭ ಆಗುತ್ತೆ. ದೇವಸ್ಥಾನದ ಆಡಳಿತ ಮಂಡಳಿಯವರೇ ಹಾಕ್ತಾರೆ, ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಸಹಕಾರವನ್ನು ಕೊಡ್ತಾರೆ. 1,000ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಈಗಾಗಲೇ ಅಜಾನ್ ವಿರುದ್ಧ ದೇಗುಲಗಳಲ್ಲಿ ಭಜನೆ ಕೀರ್ತನೆ ಮೊಳಗಿಸಲು ಸಿದ್ಧತೆ ನಡೆದಿದೆ. ನಾಳೆಯಿಂದ ಆರಂಭ ಆಗುವ ಅಭಿಯಾನ ಹೇಗಿರಬೇಕು ಅಂತ ಬೆಂಗಳೂರಲ್ಲಿ ಸಭೆ ನಡೆಸಲಾಯಿತು. ಹಿಂದೂ ಜನಜಾಗೃತಿ ಸಮಿತಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸಲಾಯಿತು. ಪಬ್ಲಿಕ್ಗೆ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ, ಎಲ್ಲೆಲ್ಲಿ ಪಬ್ಲಿಕ್ಗೆ ಈ ಲೌಡ್ ಸ್ಪೀಕರ್ ಇಂದ ತೊಂದರೆ ಆಗ್ತಾ ಇದೆ, ಎಲ್ಲೆಲ್ಲಿ ಪಬ್ಲಿಕ್ಗೆ ಈ ಲೌಡ್ ಸ್ಪೀಕರ್ ಇಂದ ಅನಾನುಕೂಲ ಆಗ್ತಾ ಇದೆ. ಹಿಂದೂ ಟೆಂಪಲ್ಸ್ಗಳೇನಿವೆ ಹೆಚ್ಚಾಗಿ ಸರ್ಕಾರದ ಕಂಟ್ರೋಲ್ನಲ್ಲಿವೆ. ಅಲ್ಲಿ ನಮಗೆ ಪರವಾನಗಿ ಸಿಕ್ಕಿಲ್ಲ. ನಾವು ಕಾನೂನಿನ ಚೌಕಟ್ಟಲ್ಲಿ ಬದುಕುವ ಹಿಂದೂ ಸಮಾಜ ಎಲ್ಲೆಲ್ಲಿ ನಮ್ಮ ಕೈಲಾಗುತ್ತೋ 100ರಿಂದ 150 ಜನ ಒಂದೇ ಸಮ ಜಪ ಮಾಡುವ, ಓಂಕಾರ ಹೇಳುವ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದಾದ ನಂತರ ಅನೇಕ ಬಾರಿ ಹೋರಾಟಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ ಅಂತ ಸಚಿವ ವಿ ಸೋಮಣ್ಣ ಹೇಳಿದರು. ಯತ್ನಾಳ್ ಹಿರಿಯರು, ದೊಡ್ಡ ಸಮಾಜವೊಂದರ ನಾಯಕರು, ಅವರಿಂತಹ ಹೇಳಿಕೆ ನೀಡೋದು ಸಮಂಜಸ ಅಲ್ಲ ಅಂತ ವಿ ಸೋಮಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ರಾಜಕಾರಣದಾಗ ಭಾಳ ಮಂದಿ ಕಳ್ಳರು ಬರ್ತಾರೆ. ನಿಮ್ಗೆ ಟಿಕೆಟ್ ಕೊಡಿಸ್ತೀವಿ, ದಿಲ್ಲಿ ಕರ್ಕೊಂಡು ಹೋಗ್ತೀವಿ, ಸೋನಿಯಾ ಗಾಂಧಿಗೆ ಭೇಟಿ ಮಾಡಿಸ್ತೀವಿ, ನಡ್ಡಾ ಅವ್ರನ್ನ ಭೇಟಿ ಮಾಡಿಸ್ತೀವಿ, ನಮಗೂ ನಮ್ಮಂತರಿಗೆ ಮಾಡ್ತಾರವರು. ದಿಲ್ಲಿ ಒಂದಿಟ್ಟು ಬಂದಿರು ನಾನು ಬಲ್ಲಿ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ, 2,500 ಕೋಟಿ ರೂಪಾಯಿ ಸಜ್ಜೆ ಮಾಡಿಡ್ರಂತ. ನಾನು ಯಾವ ಮಕ್ಕಳೇ 2,500 ಕೋಟಿ ರೂಪಾಯಿ ಅಂದ್ರೆ ಏನಾರು ತಿಳ್ಕೊಂಡ್ರು ಅಂದಣ. ಅದು ಎಲ್ಲರೇ ಹೆಂಗೆ ಇಡೋದು ಅದನ್ನ 2,500 ಕೋಟಿ? ಏನು ಕೊಲೆಯಾಗಿ ಇಡುವ, ಗೋಡೌನ್ನಾಗ ಇಡುವ? ಹಂಗೆ ಈ ಟಿಕೆಟ್ ಕೊಡಿಸ್ತೀನಿ ಅನ್ನೋಂಥ ಕಂಪ್ನಿಗಳಿಗೆ ಮೋಸ, ಎಲ್ಲ ಕಡೆ ಮೋಸದ ಇವತ್ತು. ನಾಳವರು ಯಾತಕ್ಕೋಸ್ಕರ ಹಿಂಗೆ ಮಾತಾಡ್ತಾ ಇರೋದು ಗೊತ್ತಿಲ್ಲ, ನನಗೂ ಸಿಕ್ಕಿಲ್ಲ. 2-3 ಸಾರಿ ಟ್ರೈ ಮಾಡಿದೆ. ಒಬ್ಬ ಸೀನಿಯರ್ ಲೀಡರ್ ಇದ್ದಾರೆ, ಕೇಂದ್ರದ ಮಂತ್ರಿಗಳಾಗಿದ್ದವರು, ಮತ್ತು ಜವಾಬ್ದಾರಿಯನ್ನು ಬಲ್ಲವರಾಗಿದ್ದಾರೆ, ಒಂದು ದೊಡ್ಡ ಸಮಾಜದ ಒಬ್ಬ ನಾಯಕರಾಗಿದ್ದಾರೆ. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾವುದೇ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಮತ್ತು ಇವತ್ತೇನು ಹೇಳಿದ್ದಾರೆ, ನಾನು ಆ ಥರ ಭಾವನೆಗಳಿಂದ ಹೇಳಿಲ್ಲ. ಇದರೊಳಗೆ ಎಷ್ಟು ಕಪಾಲ ಕೋಪೋಷಿತ ಇದೆ, ಕಲ್ಪಿಸ ಇದೆಯೋ ಗೊತ್ತಿಲ್ಲ. ಯತ್ನಾಳವರು ಬುದ್ಧಿವಂತರಿದ್ದಾರೆ, ಆ ಥರ ಮಾತಾಡಿದ್ದಾರೆ ಅನ್ನೋದು ನನಗಂತೂ ಇದಿಲ್ಲ. ಮಾತಾಡಿದರೆ ತಪ್ಪು, ಅವರು ಅದನ್ನು ಮುಂದುವರಿಸೋದು ಒಳ್ಳೆಯದಲ್ಲ. ಈಗಾಗಲೇ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಖಂಡಿತ ರಾಜ್ಯಾಧ್ಯಕ್ಷರು ಗಮನ ಹರಿಸಿದ್ದಾರೆ. ರಾಜ್ಯಾಧ್ಯಕ್ಷರು ಗಮನ ಹರಿಸಿದ್ದಾರೆ ಅಂದಮೇಲೆ ನಾವು ಆ ಟೀಮ್ನಲ್ಲಿ ಮೆಂಬರ್ಗಳು ಸದಸ್ಯರು. ಕರ್ನಾಟಕ ತಮಿಳುನಾಡು ನಡುವೆ ಒಳ್ಳೆಯ ಸಂಬಂಧ ಇದೆ, ಅದನ್ನು ಕೆಡಿಸೋದಕ್ಕೆ ಕಾಂಗ್ರೆಸ್ ಯತ್ನಿಸುತ್ತಿದೆ ಅಂತ ಕೋಲಾರದಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆರೋಪ ಮಾಡಿದ್ದಾರೆ. ಕಾವೇರಿ ವಿಚಾರದಿಂದ ಹಿಡಿದು ಮೇಕೆದಾಟುವರೆಗೂ ರಾಜಕೀಯ ಮಾಡಲಾಗ್ತಿದೆ. ಮೇಕೆದಾಟು ಯೋಜನೆಯಿಂದ ಯಾರಿಗೂ ತೊಂದರೆ ಇಲ್ಲ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ. ಅದರಿಂದ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಮುನ್ನಡೆಯೋದು ಉತ್ತಮ ಅಂದಿದ್ದಾರೆ. ಬೆಂಗಳೂರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ತುಂಬ ತಮಿಳ್ ಜನ ಇಲ್ಲಿ ಇದ್ದಾರೆ. ಅದು ಎರಡು ಕಡೆ ಇರುವ ಬಾಂಧವ್ಯ.
ஆனால் ಇಲ್ಲಿ ಪೊಲಿಟಿಕಲ್ ಪಾರ್ಟೀಸು ಸ್ಪೆಷಲಿ ಕಾಂಗ್ರೆಸ್ ಏನು ಮಾಡ್ತಾ ಇದ್ದಾರೆ, ಡಿವೈಡ್ ಮಾಡುವ ಕೆಲಸ, ಮೋಸ್ಟ್ಲಿ ಕಾವೇರಿ ಇಶ್ಯೂ ತಗೊಂಡು ಡಿವೈಡ್ ಮಾಡುವ ಕೆಲಸ. ಮೇಘದಾತು ಪ್ರಕಾರ ನಮಗೆಲ್ಲ ಗೊತ್ತು, ಅದು ನಮ್ಮ ಮಿನಿಸ್ಟ್ರ್ ಕೈನಲ್ಲಿ ಇದೆ. ಆನರಬಲ್ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ, ಯಾರಿಗೂ ಏನು ತೊಂದರೆವಾಗಲ್ಲ. ಇದಕ್ಕೆ ಮುಂಚೆ ಏನೇನು ರೈಟ್ಸ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನೇನು ಹೇಳಿದ್ದಾರೆ ಆ ಪ್ರಕಾರ ಆಗ್ತದೆ. ಬಟ್ ನನ್ನ ಪ್ರಕಾರ ಇದು ವಿರೋಧ ಪರಾಣಿಗಳು ಕೂಡ ನನ್ನ ಪ್ರಕಾರ ಎಷ್ಟೋ ಯುನೈಟ್ ಮಾಡಲಿಕ್ಕೆ ತುಂಬ ವಿಷಯ ಇರುವಾಗ ಇಲ್ಲಿ ಕಾಂಗ್ರೆಸ್ ಅವರು ಇದು ಒಂದು ಮಾತ್ರ ಕೈನಲ್ಲಿ ತಗೊಂಡು ಡಿವೈಡ್ ಮಾಡುವ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ. ಪಿಎಸ್ಐ ನೇಮಕಾತಿಯ ಅಕ್ರಮ ಬಗೆದಷ್ಟು ದೊಡ್ಡಗಾಗ್ತಾ ಇದೆ. ಕೇವಲ ಪಿಎಸ್ಐ ಪರೀಕ್ಷೆ ಮಾತ್ರ ಅಲ್ಲ, ಎಫ್ಡಿಎ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿತ್ತಂತೆ. ಬ್ಲೂಟೂತ್ ಕೊಟ್ಟವರು ಯಾರು, ಎಲ್ಲಿಂದ ಸಿಕ್ತು ಅನ್ನುವ ಬಗ್ಗೆ ಅಭ್ಯರ್ಥಿಗಳು, ಮಧ್ಯವರ್ತಿಗಳು ಸೇರಿ 60 ಜನರ ವಿಚಾರಣೆ ನಡೆಸಲಾಗಿದೆ. ಈ ವೇಳೆ ವರ್ಷದ ಹಿಂದೆ ನಡೆದ ಎಫ್ಡಿಎ ಪರೀಕ್ಷೆ ವೇಳೆಯೂ ಬ್ಲೂಟೂತ್ ಬಳಸಿದ್ದು ಪತ್ತೆಯಾಗಿದೆ. ಎಫ್ಡಿಎ ಎಕ್ಸಾಮ್ ಅಲ್ಲಿ ಬರೋಬ್ಬರಿ 100 ಬ್ಲೂಟೂತ್ ಬಳಸಲಾಗಿತ್ತಂತೆ. ವರ್ಷದ ಹಿಂದೆ ಅರೆಸ್ಟ್ ಆಗಿದ್ದ ಶಿವರಾಜ್ ಪಾಟೀಲ್ ಮತ್ತು ತಂಡವೇ ಪಿಎಸ್ಐ ಪರೀಕ್ಷೆಗೂ ಬ್ಲೂಟೂತ್ ಕೊಟ್ಟಿತ್ತ ಅನ್ನುವ ತನಿಖೆಯನ್ನ ನಡೆಸಲಾಗುತ್ತಿದೆ. ಪಿಎಸ್ಐ ಅಕ್ರಮದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸಮರ ಸಾರಿದ್ದಾರೆ. ಪರಿಷತ್ನಲ್ಲಿನ ಚರ್ಚೆಯ ದಾಖಲೆಯನ್ನ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿರೋ ಅವರು, ಮಾನ್ಯ ಆರಗ ಜ್ಞಾನೇಂದ್ರ ಅವರೇ, ನೀವು ತಪ್ಪು ಉತ್ತರ ನೀಡಿದ್ದೇಕೆ? ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮವಾಗಿಲ್ಲ ಅಂತ ಹೇಳಿದ್ಯಾಕೆ? ನನಗಿಂತ ಮೊದಲು ಹಗರಣದ ಬಗ್ಗೆ ಪತ್ರ ಬರೆದಿದ್ದು ಯಾರು? ಪ್ರಭು ಚೌಹಾಣ್, ಸಂಕನೂರು, ನಮೋಶಿಗೆ ನೋಟಿಸ್ ಕೊಟ್ಟಿಲ್ಲವ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳ ವಿಚಾರಣೆ ವೇಳೆ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಪಿಎಸ್ಐ ಪರೀಕ್ಷೆ ಅಕ್ರಮ ನಡೆದಿರುವ ಶಂಕೆ ಮೂಡಿದೆ. ಹಗರಣದಲ್ಲಿ ಭಾಗಿಯಾದ ಆರೋಪದಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನ ಬಂಧಿಸಲಾಗಿದೆ. ಹಾಸನ ಜಿಲ್ಲೆಯ ಬೆಕ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವಮೂರ್ತಿಯನ್ನ ಬಂಧಿಸಲಾಗಿದೆ. ಅಲ್ಲದೆ ಕೇಶವಮೂರ್ತಿ ಆಪ್ತರಾದ ಚನ್ನರಾಯಪಟ್ಟಣ ಪುರಸಭೆ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷರ ಮೇಲೂ ಅಕ್ರಮದ ಶಂಕೆ ವ್ಯಕ್ತವಾಗಿದೆ. ಇನ್ನು ಕಿಂಗ್ ಪಿನ್ ನೀರಾವರಿ ಇಲಾಖೆ ಎಇ ಮಂಜುನಾಥ್ನ ಮತ್ತೊಂದು ಮೋಸ ರಿವೀಲ್ ಆಗಿದೆ. 2021ರಲ್ಲಿ ಪಿಡಬ್ಲ್ಯೂಡಿ ಜೆಇ ಪರೀಕ್ಷೆ ಅಕ್ರಮದಲ್ಲಿ ಪ್ರಕರಣದಲ್ಲಿ ಮಂಜುನಾಥ್ ಜೈಲು ಸೇರಿದ್ದ. ಆದರೆ ಜೈಲಿಗೆ ಹೋಗಿದ್ದ ವಿಚಾರ ಮುಚ್ಚಿಟ್ಟು ಅನಾರೋಗ್ಯದ ಕಾರಣ ಕೊಟ್ಟು ಮಂಜುನಾಥ್ ಸರ್ಕಾರದಿಂದ ವೇತನ ಪಡೆದಿದ್ದಾನೆ. ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಹಿಂದೆ ಅರ್ಹತೆ ಇಲ್ಲದಿದ್ರೆ ಮುಖ್ಯಮಂತ್ರಿ ಹೇಳಿದ್ರೂ ಕೆಲಸ ಆಗ್ತಿರ್ಲಿಲ್ಲ. ಯಾವಾಗ ಹಣ, ಜಾತಿಗಳ ಪ್ರಭಾವ ಜಾಸ್ತಿ ಆಯಿತೋ ಸರ್ಕಾರಿ ಕೆಲಸಗಳ ಖಾಸಗೀಕರಣವು ಕೂಡ ಶುರುವಾಯಿತು. ಪಿಎಸ್ಐ ಅಕ್ರಮದ ಬಗ್ಗೆ ಕಹಿ ಸತ್ಯಗಳನ್ನು ಹೇಳಿದ ನನ್ನನ್ನೇ ದಾಖಲೆ ಕೊಡಿ ಅನ್ನುವ ಸರ್ಕಾರಕ್ಕೆ ಸಾಚಾತನದ ಕೊರತೆ ಇದೆ. ಹಿಟ್ ಅಂಡ್ ರನ್ ಅನ್ನುವ ಮೂಲಕ ಕೆಲವರು ಅಕ್ರಮದ ಬಲೆಯಿಂದ ಅಕ್ಕಪಕ್ಕ ಸರಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಅತ್ತ ಹಾಸನದಲ್ಲಿ ಮಾತಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಹೇಳಿದ್ದು ನಿಜ, ಪಿಎಸ್ಐ ಹಗರಣದಲ್ಲಿ ಕಿಂಗ್ ಪಿನ್ ಇದ್ದಾರೆ. ಆದ್ರೆ ಹಗರಣದ ಕಿಂಗ್ ಪಿನ್ ಅನ್ನೇ ಕೆಲವರು ಬಿಡಿಸುತ್ತಿದ್ದಾರೆ. ಕೇವಲ ಅಧಿಕಾರಿ, ಕಾನ್ಸ್ಟೇಬಲ್ಗಳನ್ನ ಬಂಧಿಸುತ್ತಿದ್ದಾರೆ. ಜೊತೆಗೆ ಹಗರಣದಲ್ಲಿ ಕೆಲವು ಮಂತ್ರಿಗಳ ಕೈವಾಡ ಇದೆ ಅನ್ನುವ ಒಂದು ಆರೋಪವನ್ನ ಡಿಕೆಶಿ ಮಾಡಿದ್ದಾರೆ. ಮಂತ್ರಿಗಳ ರಕ್ಷಣೆ ಇಲ್ಲದೆ ಹಗರಣ ನಡೆಯೋಕೆ ಸಾಧ್ಯವೇ ಇಲ್ಲ. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅಂತವರ ಹೆಸರುಗಳು, ಕೆಲವು ಹೆಸರುಗಳು ಹೊರಬರಲಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಸ್ವಾಮಿ ಹೇಳೋದು ಸತ್ಯ ಕಾಣ್ತಾ ಇದೆ. ಏಕೆಂದರೆ ಕಿಂಗ್ ಪಿನ್ ಇರೋದು ಸತ್ಯನೇ. ಕಿಂಗ್ ಪಿನ್ಗಳನ್ನೇ ಬಿಡಿಸ್ತಾ ಇರೋರು ಕೆಲವನ್ನೆಲ್ಲ. ಬರೀ ಆಫೀಸರ್ನ, ಪೊಲೀಸ್ ಕಾನ್ಸ್ಟೇಬಲ್ನ ನಾನು ಭಾಳ ಡೀಟೇಲಾಗಿ ಎಕ್ಸಾಮಿನ್ ಮಾಡ್ತಾಯಿದ್ದೀನಿ. ಸೊ ಕೆಲವು ಮಂತ್ರಿಗಳ ಕೈವಾಡ ಕೂಡ ಇದೆ. ಮಂತ್ರಿಗಳ ರಕ್ಷಣೆ ಇಲ್ಲದೆ, ಮಂತ್ರಿಗಳ ಮಾರ್ಗದರ್ಶನ ಇಲ್ಲದೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಹೋಮ್ ಮಿನಿಸ್ಟ್ರು ಬಿಡಿಸಿದ್ದಾರೆ, ಅಶ್ವಥ್ ನಾರಾಯಣ ಫೋನ್ ಮಾಡಿ ಹೇಳಿ ಬಿಡಿಸಿದ್ದಾರೆ. ಅವರ ನಂಟರುಗಳು ಅಂತ ನಾವೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಇನ್ನು ಯಾರೋ ಕೆಲವರೆಲ್ಲ ಇದ್ದಾರೆ, ಆ ಹೆಸರುಗಳೆಲ್ಲ ಈಚೆ ಬರ್ತವೆ. ಅವರು ಪಿಎಸ್ಐ ನೇಮಕಾತಿಯಲ್ಲಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕೆಮ್ಮನೆ ರತ್ನಾಕರ್ ಪದಯಾತ್ರೆ ನಡೆಸುತ್ತಿದ್ದಾರೆ. 3ನೇ ದಿನದ ಯಾತ್ರೆಗೆ ಮಾಜಿ ಶಾಸಕ ಮಧು ಬಂಗಾರಪ್ಪ ಸಾಥ್ ಕೊಟ್ಟಿದ್ದಾರೆ. ಪಕ್ಷದ ಅನೇಕ ಪ್ರಮುಖ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ದಿವಸ ಬೈತಿದ್ದಾರೆ. ಅವರಿಗೆ ನಾನು ಹೇಳೋದಾದ್ರೆ ಯಾರಾಗಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋರು. ಅವರು ಫಸ್ಟೇ ಹೇಳಿಕೆ ಕೊಡ್ತಾರೆ. ಯತ್ನಾಳು ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ನಮಗೆ ಗೃಹ ಸಚಿವರು ಬೇಕಾಗಿದ್ದಾರೆ ಅಂತ. ಯಾರು ನನ್ನ ವಿರುದ್ಧ ಅನ್ನೋದು? ಗೃಹ ಸಚಿವರು ಯಾರು ಕರ್ನಾಟಕದಲ್ಲಿ? ಯತ್ನಾಳ್ ಯಾವ ಪಾರ್ಟಿ ಹೇಳ್ಬೇಕಲ್ವಾ? ರಾಜುಗೌಡ ಯಾವ ಪಾರ್ಟಿ? ದೇವದುರ್ಗದಿಂದ ಎಲೆಕ್ಟ್ ಆಗಿರ್ತಕ್ಕ ರಾಜುಗೌಡ ಪಾರ್ಟಿ. ಜ್ಞಾನೇಂದ್ರ ಅವರಿಗೆ ಆಗೋದಿಲ್ಲ, ಅವ್ರಿಗೆ ವಯಸ್ಸಾಗಿದೆ, ಅವ್ರನ್ನ ಮೊದಲು ತೆಗೀರಿ, ಬೇರೆಯವ್ರನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪಾರ್ಟಿಯವರೇ ಹೇಳ್ತಿದ್ದಾರೆ, ಹೇಳ್ತಾ ಇದ್ದಾರಲ್ವಾ, ನಮ್ದಲ್ಲ. ರಾಜಧಾನಿ ಬೆಂಗಳೂರಿನ ಜನತೆಗೆ ಮತ್ತೊಂದು ಕಹಿ ಸುದ್ದಿ ಕಾದಿದೆ. ಕೋವಿಡ್ 4ನೇ ಅಲೆಯ ಭೀತಿಯ ನಡುವೆ ತೈಲ ಬೆಲೆ ಗಗನಕ್ಕೇರಿದೆ. ಅಡುಗೆ ಎಣ್ಣೆ, ಗ್ಯಾಸ್ ಬೆಲೆ ಜೊತೆ ವಿದ್ಯುತ್ ಬೆಲೆ ಏರಿಕೆ ಬರೆ ಬಿದ್ದಿದೆ. ಇವೆಲ್ಲದರ ನಡುವೆ ಜಲಮಂಡಳಿ ನೀರಿನ ದರ ಹೆಚ್ಚಿಸಲು ಮುಂದಾಗಿದೆ.
ಗೃಹ ಬಳಕೆ ನೀರಿನ ದರವನ್ನ 3% 8% ಹೆಚ್ಚಿಸುವಂತೆ ಸರ್ಕಾರಕ್ಕೆ ತನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಹಾಗೆ ವಾಣಿಜ್ಯ ಕಾರಣಕ್ಕೆ ಬಳಸುವ ನೀರಿನ ಬೆಲೆಯನ್ನ 5% 8% ಏರಿಸಲು ಕೋರಲಾಗಿದೆ. ಇದರೊಂದಿಗೆ ಕೈಗಾರಿಕಾ ಬಳಕೆ ಹಾಗೂ ಈಜುಕೊಳಗಳ ಬಳಕೆಗಳ ದರದಲ್ಲಿ ಹೆಚ್ಚುವರಿ ದರ ನಿಗದಿಪಡಿಸುವ ಸಾಧ್ಯತೆಗಳಿವೆ. ಸರ್, ಈಗ ರೆಸಿಡೆನ್ಷಿಯಲ್ ಅಷ್ಟೇ ಫಿಕ್ಸ್ ಮಾಡೋದು, ಕಮರ್ಷಿಯಲ್ ಅಂಡ್ ನೀವು 5% 3 to 5% ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ ಅದ್ರ ಮೇಲೆ ಪರ್ಸೆಂಟ್ ಮಾಡಬೇಕಾದ್ರೆ ಪ್ರಪೋಸ್ ಕಳಿಸಿದ್ವಿ ಅಷ್ಟೇ. ಸರ್ಕಾರದ ಅಪ್ರೂವ್ ಬಂದಿಲ್ಲ, ಬಂದ ಮೇಲೆ ಡಿಸಿಷನ್ ಕೊಡ್ತೀವಿ. ಸರ್ಕಾರಕ್ಕೆ ಪ್ರಸ್ತಾವ ಮಾಡಿದ್ವಿ ಸರ್, ಕಳೆದ ಒಂದು ವಾರ ಆಯ್ತು. ಅಂದ್ರೆ ಇನ್ನು 15 ದಿನದಲ್ಲಿ ಬರುತ್ತಾ? ಬರ್ತದೆ ಸರ್. ಅಂದ್ರೆ ನೀರಿನ ಮೇಲೆ ಜಾಸ್ತಿ ಮಾಡ್ತಾರೆ. ಎಷ್ಟು ಸರ್ ಒಂದು ಯೂನಿಟ್ಗೆ ಎಷ್ಟು ಕೊಡ್ತೀರಾ ಸರ್? ಒಂದು ಯೂನಿಟ್ಗೆ ಈಗೇನು ಪ್ರೆಸೆಂಟ್ ಆಗಿದೆಯಲ್ಲ, ಪ್ರೆಸೆಂಟಿಗೆ ₹6 ಒಂದು ಫಸ್ಟ್ ಸ್ಲ್ಯಾಬ್ ವೈಸ್ ಇದೆ. ಹೆಂಗಿದೆ ಸರ್ ಸ್ಲ್ಯಾಬ್ ವೈಸ್. ಬೆಂಗಳೂರಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಇದ್ದಂತೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಾಜಧಾನಿಯಲ್ಲಿ ಜನಸಂಖ್ಯೆ ಸುಮಾರು 1,30,00,000 ಇದೆ. ಆದರೆ ವಾಹನದ ಸಂಖ್ಯೆ 1 ಕೋಟಿ ಸನಿಹಕ್ಕೆ ಬಂದು ನಿಂತಿದೆ. ಜನ ಸಾರ್ವಜನಿಕ ವಾಹನಗಳ ಮೇಲೆ ಅವಲಂಬಿತರಾಗ್ತಾ ಇದ್ದು ಸ್ವಂತ ವಾಹನ ಖರೀದಿಸಲು ಆಸಕ್ತಿ ತೋರ್ತಿದ್ದಾರೆ. ಆದ್ರಿಂದ ಬೆಂಗಳೂರಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾಫಿನಾಡ ಪೊಲೀಸರಿಗೆ ಎಸ್ಪಿ ಅಕ್ಷಯ್ ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ದೇಹಕ್ಕೆ ತಕ್ಕಂತೆ ತೂಕ ಇಳಿಸಿದ್ರೆ ಬಹುಮಾನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಎಸ್ಪಿ ಆ ಮಾತು ಹೇಳಿದ್ದೆ ತಡ ಪೊಲೀಸರು ವಾಕಿಂಗ್ ರನ್ನಿಂಗ್ ಆರಂಭಿಸಿದ್ದಾರೆ. ಕೆಲ ಪೊಲೀಸರು ಹೊಸ ಸೈಕಲ್ ಖರೀದಿಸಿದ್ದಾರೆ. ಮನೆ ಊಟ ತಿಂಡಿ ತಿಂತಿದ್ದಾರೆ. ಎಸ್ಪಿ ನೀಡುವ ರಿವಾರ್ಡ್ಗಾಗಿ ತಮ್ಮ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ವೇಟ್ ಇರುವುದರಿಂದ ಕಾಲು ನೋವು ಬರುವಂಥದ್ದು, ಕಾಲಿಗೆ ಸ್ವೆಲ್ಲಿಂಗ್ ಬರುವಂಥದ್ದು, ಆಮೇಲೆ ಒಬಿಸಿಟಿಗೆ ಅಟ್ಯಾಚ್ಡ್ ಇರುವಂತಂದ್ರೆ ಕೊಲೆಸ್ಟ್ರಾಲ್, BP, ಶುಗರ್ ಇವೆಲ್ಲ ಕಾಯಿಲೆಗಳು ಹೆಚ್ಚಾಗ್ತಾ ಇರೋದು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂತು. ಸೊ ಅಂಥ ಸಿಬ್ಬಂದಿಗಳಿಗೆ ಡ್ಯೂಟಿ ಕೂಡ ಅದೇ ರೀತಿ ಕೊಟ್ಕೊಂಡು ಸೊ ದಟ್ ಅವರಿಗೆ ಹೆಲ್ತ್ ಕಡೆ ಕೂಡ ಗಮನ ಕೊಡಲಿಕ್ಕೆ ಅವಕಾಶ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಅವರು ಸ್ಟೇಷನಲ್ಲಿ ಏನು ಕೆಲಸಗಳಿದೆ ಅವ್ರ ಜವಾಬ್ದಾರಿನ ಕೂಡ ಚೆನ್ನಾಗಿ ನಿರ್ವಹಿಸ್ಬೋದು. ಅದು 2 ಆ್ಯಂಗಲಿಂದ ಪ್ಲ್ಯಾನ್ ಮಾಡಿಸಿದ್ದೀವಿ. ಒಳ್ಳೆ ರೀತಿ ವೇಟ್ ಕಡಿಮೆ ಮಾಡಿ ಫಿಟ್ನೆಸ್ಸನ್ನು ಕಾಪಾಡುವಂಥ ಸಿಬ್ಬಂದಿಗಳಿಗೆ ಕೂಡ ನಾವು ಆ ಸಂದರ್ಭದಲ್ಲಿ ರೆಕಗ್ನೈಸ್ ಮಾಡಿ ಗುರುತಿಸಿ. ಅಂಜನಾದ್ರಿಯನ್ನ ಮಂತ್ರಾಲಯ ಶ್ರೀಗಳಿಗೆ ಹಸ್ತಾಂತರ ಮಾಡಬೇಕು ಅಂತ ಪರಿಷತ್ ಮಾಜಿ ಸದಸ್ಯ HR ಶ್ರೀನಾಥ್ ಆಗ್ರಹಿಸಿದ್ದಾರೆ. ಸದ್ಯ ಅಂಜನಾದ್ರಿ ಬೆಟ್ಟ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿದೆ. ವಿಶ್ವದಲ್ಲಿ ಅಂಜನಾದ್ರಿ ಪರ್ವತ ದೊಡ್ಡ ಧಾರ್ಮಿಕ ಕೇಂದ್ರವಾಗ್ತಿದೆ. ನಮ್ಮ ಧರ್ಮದ ಪ್ರಕಾರ ಹನುಮನ ಪೂಜಾ ವಿಧಿವಿಧಾನ ಆಗಬೇಕು. ಹೀಗಾಗಿ ಮಂತ್ರಾಲಯದ ರಾಯರ ಮಠಕ್ಕೆ ಹಸ್ತಾಂತರ ಮಾಡಬೇಕು. ಈ ಮೂಲಕ ಅಂಜನಾದ್ರಿ ಇನ್ನಷ್ಟು ದೊಡ್ಡ ಶಕ್ತಿಯ ಕೇಂದ್ರವಾಗುತ್ತೆ ಅಂತ HR ಶ್ರೀನಾಥ್ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಂಜನಾದ್ರಿ ಪರ್ವತವನ್ನು ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠದವರಿಗೆ ಹಸ್ತಾಂತರ ಮಾಡಿದ್ರೆ ಈ ಒಂದು ಕ್ಷೇತ್ರ ಇನ್ನಷ್ಟು ದೊಡ್ಡ ಶಕ್ತಿಯಾಗಿ ಇನ್ನೂ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ. ಅದರಿಂದ ಇವತ್ತು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಯಾಕೆಂದರೆ ಮೂಲವಾಗಿ ನವಬೃಂದಾವನ ಇರ್ತಕ್ಕಂಥದ್ದು. ಅದರಿಂದ ಇವತ್ತು ರಾಘವೇಂದ್ರ ಸ್ವಾಮಿಗಳು ಹನುಮಂತ ದೇವರ ಭಕ್ತರು. ಸೊ ಅದರಿಂದ ಇವತ್ತು ಅವರಿಗೆ ಕೊಟ್ಟರೆ ಇದು ನಿಜವಾದ ಒಂದು ನ್ಯಾಯ ಒಂದು ಒದಗಿಸಂಗಾಗುತ್ತೆ. ಅದರಿಂದ ರಾಜ್ಯ ಸರ್ಕಾರ ತಕ್ಷಣವೇ ಇದು ಒಂದು ಅಂಜನಾದ್ರಿ ಪರ್ವತ ಪೂಜೆ ವಿಧಾನ ವಿಷಯದಲ್ಲಿ ಮತ್ತು ಸಾಕಷ್ಟು ಅಭಿವೃದ್ಧಿಯಲ್ಲಿ ಇವತ್ತು ಮಂತ್ರಾಲಯ ಮಟ್ಟಕ್ಕೆ ಇದು ಹಸ್ತಾಂತರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ. ಮಿಲಿಟರಿ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಚೆನ್ನಮ್ಮ ವೃತ್ತದಿಂದ DC ಕಚೇರಿವರೆಗೆ ನೂರಾರು ಯುವಕ ಯುವತಿಯರು ರ್ಯಾಲಿ ನಡೆಸಿದ್ರು. 7 ವರ್ಷಗಳ ಹಿಂದೆ ಮಿಲಿಟರಿ ನೇಮಕಾತಿಗಾಗಿ ದೈಹಿಕ ಪರೀಕ್ಷೆ ನಡೆಸಲಾಗಿತ್ತು. ಆದ್ರೂ ಪರೀಕ್ಷೆ ನಡೆಸಿಲ್ಲ ಅಂತ ಅಭ್ಯರ್ಥಿಗಳು ಕಿಡಿಕಾರಿದ್ರು. ಆಲ್ ಓವರ್ ಇಂಡಿಯಾ ಇಂಡಿಯನ್ ಆರ್ಮಿ ಎಕ್ಸಾಮ್ ಮತ್ತು ಭರ್ತಿ ಅಷ್ಟೇ ಇಡತ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ನಮ್ಗೆ ಏನ್ ಮಾಡೋದವ್ರು 2 ವರ್ಷ, ಈಗ ಹೋದ ವರ್ಷ ನಮ್ದು ಎಕ್ಸಾಮ್ ಫಿಸಿಕಲ್ ಮೆಡಿಕಲ್ ಎಲ್ಲ ಆಗೈತೆ ಪಾಸ್. ಆದ್ರೆ ಇನ್ನೂ ಮಟ್ಟ 1.5 ವರ್ಷ ಅದ ಎಕ್ಸಾಮ್ ಅಷ್ಟು ತೊಗೊಳತಿಲ್ಲ. ಬಟ್ ಈಗ ಎಕ್ಸಾಮು ತಗೊಳಿಲ್ಲ. ಹುಡುಗರ್ದ ವಯಸ್ಸು ಹೋಗೋದೈತಿ. ಎಲ್ಲಾರು 2 ವರ್ಷ ಈಗ ಎಲ್ಲಾರ್ದು ವಯಸ್ಸು ಮುಗೀತ್. ಅವ್ರಿಗೀಗ ಉದ್ಯೋಗ ಬೇಕು. ಉದ್ಯೋಗ ಈಗ ಎಲ್ಲಾರು ನಿರುದ್ಯೋಗಿ ಆಗ್ಯಾರ. ಎಲ್ಲಾರು ಮನ್ಯಾಗ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಒಂದು ಅಪರೂಪದ ಶೋರೂಮ್ ಇದೆ. ಬಸವೇಶ್ವರ ಮೋಟಾರ್ಸ್ನಲ್ಲಿ ಪ್ರತಿನಿತ್ಯ ರಾಷ್ಟ್ರಗೀತೆ ಹಾಡಿಯೇ ಕೆಲಸ ಆರಂಭಿಸಲಾಗುತ್ತೆ. ಎಲ್ಲಾ ಜಾತಿ ವರ್ಗದವರು ಕೆಲಸ ನಿರ್ವಹಿಸುವ ಶೋರೂಮ್ನಲ್ಲಿ ರಾಷ್ಟ್ರಗೀತೆ ಕಡ್ಡಾಯವಾಗಿದ್ದು ತಮ್ಮ ಕಾರ್ಯದ ಬಗ್ಗೆ ಮಾಲೀಕ ಮಹಾಬಲೇಶ ಹೆಮ್ಮೆ ಪಡ್ತಿದ್ದಾರೆ. ನಮ್ಮ ಮ್ಯಾನೇಜರು ಹಾಗೂ ನಮ್ಮ ಮೆಕ್ಯಾನಿಕಲು ಮತ್ತು ಕಸ್ಟಮರ್ ಯಾರು ಇದ್ರು ಅವರು ಮತ್ತೆ ನಮ್ಮ ಜೊತೆ ನಿಂತು ರಾಷ್ಟ್ರಗೀತೆ ಹಾಡಿ ದೇಶಕ್ಕೆ ಗೌರವವನ್ನು ಕೊಡ್ತಾರೆ. ಈ ರೀತಿ ಗೌರವ ಕೊಡೋದ್ರಿಂದ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರಿಗೆ ದೇಶದ ಅಭಿಮಾನ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಅಂತೇಳಿ ಹಿಂದೂ ಮುಸ್ಲಿಂ.
ದಾವಣಗೆರೆಯ ಗುರುಭವನ ರಸ್ತೆಯಲ್ಲಿ ಮಕ್ಕಳ ಸಂತೆ ನಡೀತಾ ಇದೆ. ಅನ್ವೇಷಕರು ಆರ್ಟ್ ಫೌಂಡೇಶನ್ನಿಂದ ಈ ಮಕ್ಕಳ ಸಂತೆ ಆಯೋಜನೆ ಮಾಡಿದ್ದು, ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ವ್ಯಾಪಾರ ವಹಿವಾಟಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಮಕ್ಕಳು ತಯಾರಿಸಿದ ತಿಂಡಿ ತಿನಿಸುಗಳು, ತರಕಾರಿ ಗೊಂಬೆಗಳನ್ನು ಕೂಡ ಮಾರಾಟ ಮಾಡಲಾಗುತ್ತಿದೆ. ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ 11ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸಮಾರಂಭದಲ್ಲಿ 9 ಗಣ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶೇಷ ಅಂದ್ರೆ ವಿದ್ಯಾರ್ಥಿಗಳು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅವರು ಸಾಧಕರ ಮಾಹಿತಿ ಕಲೆ ಹಾಕಿ ಆಯ್ಕೆಗಾರರಿಗೆ ನೀಡಿದ್ರು. ಅದನ್ನೆಲ್ಲ ಆಧರಿಸಿ ಪ್ರಶಸ್ತಿಗೆ ಅರ್ಹರಾದವರನ್ನ ಆಯ್ಕೆ ಮಾಡಲಾಯಿತು. ಖ್ಯಾತ ನಟಿ ಶಾಂತಿಕೃಷ್ಣ, ಲಲಿತ ಕಲಾ ಅಕಾಡೆಮಿ ಮಾಜಿ ಅಧ್ಯಕ್ಷ MS ಮೂರ್ತಿ, ಗಿರಿ ಬಾಲಸುಬ್ರಹ್ಮಣ್ಯಂ, ಗ್ರೇ ಕ್ಯಾಪ್ಸ್ ಕಂಪನಿ ಸಂಸ್ಥಾಪಕಿ ಸಂಹಿತಾ ಅರ್ನಿ, ಕವಯತ್ರಿ ಸ್ನೇಹಾ ಕಪ್ಪಣ್ಣ, ಬ್ರಹ್ಮರಿ ನೃತ್ಯ ಭಂಡಾರ ಸಂಸ್ಥಾಪಕ T ಯಲ್ಲಪ್ಪ, ಕವಿ ನೇಹಾ ಮಾತು, ಸಾಫ್ಟ್ ಸಿಲ್ಕ್ ಟ್ರೈನರ್ ಸೂರ್ಯ ಪ್ರಕಾಶ್ ಮೊಹಪಾತ್ರ, ವಿಪ್ರೋದ ಕಲಿಕಾ ಅಭಿವೃದ್ಧಿ ವಿಭಾಗಕ್ಕೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಶಿವಮೊಗ್ಗದಲ್ಲಿ ನೋನಿ ಅಮೃತೋತ್ಸವ 2022ಕ್ಕೆ ಚಾಲನೆ ಸಿಕ್ಕಿದೆ. ಈ ವೇಳೆ ನೋನಿ ಉತ್ಪಾದಕ ಸಂಸ್ಥೆಯಾದ ವ್ಯಾಲ್ಯೂ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ 3ನೇ ಉತ್ಪಾದಕ ಘಟಕ ಉದ್ಘಾಟನೆಯಾಯಿತು. ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮೇನಕೊಪ್ಪದಲ್ಲಿರುವ ಸಂಸ್ಥೆಯ ಆವರಣದಲ್ಲಿ ನೋನಿ ಗಿಡಕ್ಕೆ ನೀರೆರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಕೇಶವಮೂರ್ತಿ ಅವಧಾನಿಗಳು, MLC ರುದ್ರೇಗೌಡ, ಸಣ್ಣ ಕೈಗಾರಿಕಾಭಿವೃದ್ಧಿ ನಿಗಮದ ಉಪಾಧ್ಯಕ್ಷ S ದತ್ತಾತ್ರಿ, ವ್ಯಾಲ್ಯೂ ಪ್ರಾಡಕ್ಟ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ AK ಶ್ರೀನಿವಾಸಮೂರ್ತಿ, ನೋನಿ ಮಾರ್ಕೆಟಿಂಗ್ನ ಮಂಗಳಾಂಬಿಕೆ ನಾರಾಯಣ್ ಉಪಸ್ಥಿತರಿದ್ದರು. ಮಹಾರಾಷ್ಟ್ರದ ಥಾಣೆಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. 3 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 5 ನೀರು ತುಂಬಿದ ಕ್ವಾರಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮಗುವೊಂದು ಆಕಸ್ಮಿಕವಾಗಿ ಕಾಲು ಜಾರಿ ನೀರಿಗೆ ಬಿದ್ದಿತ್ತು. ಮಗುವನ್ನು ರಕ್ಷಿಸೋದಕ್ಕೆ ಕುಟುಂಬದ ಸದಸ್ಯರು ಎಲ್ಲರೂ ನೀರಿಗೆ ಜಿಗಿದಿದ್ದಾರೆ. ಆದರೆ ಯಾರೊಬ್ಬರು ಬದುಕಿ ಬರಲಿಲ್ಲ. ಪ್ರೇಯಸಿ ಕೈಕೊಟ್ಟಿದ್ದಕ್ಕೆ ಯುವಕನೋರ್ವ ಮಾಡಿದ ಎಡವಟ್ಟಿಗೆ 7 ಮಂದಿ ಬಲಿಯಾಗಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನ ಸಂಜಯ್ ಅನ್ನುವಾತ ಪ್ರೀತಿಸಿದ ಹುಡುಗಿ ಕೈಕೊಟ್ಲು ಅಂತ ವಾಹನವೊಂದಕ್ಕೆ ಬೆಂಕಿ ಹಚ್ಚಿದ್ದಾನೆ. ಬೆಂಕಿಯ ಕೆನ್ನಾಲಿಗೆ ಹತ್ತಿರದಿಂದ ಮನೆಗೆ ವ್ಯಾಪಿಸಿದೆ. ಮನೆಯಲ್ಲಿದ್ದ 7 ಮಂದಿ ಸಜೀವ ದಹನವಾಗಿದ್ದಾರೆ. ಕುಡುಕ ಮಹಾಶಯನೊಬ್ಬ 3 ಕ್ವಾರ್ಟರ್ ಕುಡಿದ್ರೂ ನಶೆ ಇರ್ತಾ ಇಲ್ಲ ಅಂತ ಮಧ್ಯಪ್ರದೇಶ ಗೃಹ ಮತ್ತು ಅಬಕಾರಿ ಸಚಿವರಿಗೆ ಪತ್ರ ಬರೆದಿದ್ದಾನೆ. ಲೋಕೇಂದ್ರ ಸೋಥಿಯಾ ಅನ್ನುವಾತ ಏಪ್ರಿಲ್ 12ರಂದು ಇಂದೋರ್ನಲ್ಲಿ 4 ಕ್ವಾರ್ಟರ್ ಮದ್ಯ ಖರೀದಿಸಿದ್ದ. 2 ಕ್ವಾರ್ಟರ್ ಕುಡಿದ್ರೂ ಅಮಲು ಏರ್ಲಿಲ್ವಂತೆ. ಇದರಿಂದ ಲೋಕೇಂದ್ರ ಪತ್ರವನ್ನ ಬರೆದಿದ್ದಾನೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಅಸಾನಿ ಚಂಡಮಾರುತದ ಭೀತಿ ಶುರುವಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಆಂಧ್ರಪ್ರದೇಶ, ಒಡಿಶಾದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಮತ್ತೊಂದು ರೂಲ್ಸ್ ಮಾಡಿದೆ. ಎಲ್ಲಾ ಮಹಿಳೆಯರು ಸಾರ್ವಜನಿಕರು ಓಡಾಡುವಾಗ ತಲೆಯಿಂದ ಕಾಲಿನವರೆಗೂ ಸಂಪೂರ್ಣವಾಗಿ ಬಟ್ಟೆ ಧರಿಸಬೇಕಂತೆ. ತಾಲಿಬಾನ್ನ ಇತ್ತೀಚೆಗೆ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ನೀಡುವುದನ್ನು ನಿಲ್ಲಿಸಿದೆ. ರಂಜಾನ್ ಪ್ರಯುಕ್ತ ಪಾಕಿಸ್ತಾನ ಸರ್ಕಾರ ಎಲ್ಲಾ ಜನರಿಗೂ ಪರಿಹಾರ ಪ್ಯಾಕೇಜ್ ಒದಗಿಸಿತ್ತು. ಈಗ ರಂಜಾನ್ ಮುಗಿತಾ ಇದ್ದಂತೆ ಯೋಜನೆ ಅಂತ್ಯಗೊಂಡಿದೆ. ಆಹಾರ ವಸ್ತುಗಳ ಬೆಲೆಯೂ ಗಗನಕ್ಕೇರಿದೆ. ಕಡಲೆ ಹಿಟ್ಟು ದರ ಕಿಲೋಗೆ 20 ರೂಪಾಯಿವರೆಗೂ ಹೆಚ್ಚಳಾಗಿದೆ. ಅಡುಗೆ ಎಣ್ಣೆ, ಅಕ್ಕಿ, ಬೇಳೆ, ಕಾಳು ಬೆಲೆ ದುಬಾರಿಯಾಗಿದೆ. IPL 2022ರ 54ನೇ ಪಂದ್ಯದಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರು ತಂಡಗಳು ಸೆಣಸಾಡಲಿವೆ. ಗೋ ಗ್ರೀನ್ ಅಭಿಯಾನದ ಹಿನ್ನೆಲೆಯಲ್ಲಿ RCB ಇಂದು ಹಸಿರು ಬಣ್ಣದ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದೆ. ಇಂದಿನ 2ನೇ ಪಂದ್ಯದಲ್ಲಿ ದೆಹಲಿ ತಂಡ ಚೆನ್ನೈನನ್ನ ಎದುರಿಸಲಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.